ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ನಮ್ಮ ಹೆಮ್ಮೆಯ ಡಿಜಿಟಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯ ರೈತ ಅಣ್ಣ ತಮ್ಮಂದಿರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಅತ್ಯಂತ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ನೀವೇನಾದರೂ ಕಷ್ಟಪಟ್ಟು ಭೂಮಿ ತಾಯಿ ನಂಬಿ ಕೃಷಿ ಮಾಡ್ತಿರೋ ರೈತರಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಮತ್ತು ಅದರ ಜೊತೆಗೆ ರೈತರು ಕಾಯ್ತಾ ಇದ್ದ ಬೆಳೆಹಾನಿ ಪರಿಹಾರದ ಹಣ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಆಗೋಕೆ ಶುರುವಾಗಿದೆ. ಇದರ ಜೊತೆಗೆ ಇನ್ನೂ 2 ಪ್ರಮುಖವಾದ ಗುಡ್ ನ್ಯೂಸ್ ಜಾರಿಗೆ ಬಂದಿದೆ. ಅದು ಏನು, ಯಾವೆಲ್ಲ ಜಿಲ್ಲೆಯ ರೈತರಿಗೆ ಈ ಹಣ ತಲುಪುತ್ತೆ ಅನ್ನೋದನ್ನ ಇವತ್ತು ನಾವು ಪೂರ್ತಿಯಾಗಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಡಿಜಿಟಲ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಹಾಗೇನೇ ಈ ಮಾಹಿತಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ರೈತನಿಗೂ ತಲುಪಬೇಕು. ಅದಕ್ಕೋಸ್ಕರ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಎಲ್ಲ ರೈತರಿಗೂ ಶೇರ್ ಮಾಡಿ ಬೆಂಬಲಿಸಿ. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ದೇಶದ ಬೆನ್ನೆಲುಬಾಗಿ ನಿಂತಿರೋ ರೈತರಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಈಗಾಗಲೇ ದೇಶದ ಮತ್ತು ರಾಜ್ಯದ ಕೋಟ್ಯಾಂತರ ರೈತರು ಇದರ ಲಾಭವನ್ನ ಪಡಿತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿರಬಹುದು, ಈಗಾಗಲೇ ಯಶಸ್ವಿಯಾಗಿ 22 ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗಳನ್ನು ತಲುಪಿದೆ. ಅಂದ್ರೆ ಯಾರೆಲ್ಲ ಸರಿಯಾಗಿ KYC ಮಾಡಿಸಿ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿದ್ರೋ ಅಂಥವರಿಗೆಲ್ಲ 22 ಕಂತಿನ 2,000 ರೂಪಾಯಿ ಹಣ ಸಿಕ್ಕಿದೆ. ಇನ್ನು ಈಗ ರೈತರು ಅತ್ಯಂತ ಚಾತಕ ಪಕ್ಷಿಯಂತೆ ಕಾಯ್ತಾ ಇರೋದು PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣಕ್ಕಾಗಿ. ಈಗ ಬಂದಿರೋ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ 23ನೇ ಕಂತಿನ 2,000 ರೂಪಾಯಿ ಹಣ ರೈತರ ಖಾತೆಗಳಿಗೆ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಹೌದು, ನೀವು ಕೇಳಿದ್ದು ನಿಜ. ಸರ್ಕಾರ ಒಂದೇ ಸಲ ಎಲ್ಲಾ ರೈತರಿಗೂ ಹಣ ಹಾಕಲ್ಲ, ಅದನ್ನ ಹಂತವಾಗಿ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಕೆಲವೊಂದು ಜಿಲ್ಲೆಯ ರೈತರಿಗೆ ಈಗಾಗಲೇ ಮೆಸೇಜ್ ಬಂದಿರಬಹುದು, ಇನ್ನು ಕೆಲವರಿಗೆ ಮುಂದಿನ ದಿನಗಳಲ್ಲಿ ಹಣ ಜಮಾ ಆಗುತ್ತೆ. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇನ್ನು ಕೆಲವು ರೈತರು ನಮಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ನಮಗೆ ನೇರವಾಗಿ 4,000 ರೂಪಾಯಿ ಹಣ ಬಂದಿದೆ, ಇನ್ನು ಕೆಲವರಿಗೆ 6,000 ರೂಪಾಯಿ ಹಣ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? PM ಕಿಸಾನ್ ಯೋಜನೆಯಲ್ಲಿ ಬರೋದು ಬರೀ 2,000 ರೂಪಾಯಿ ಅಲ್ವಾ ಅಂತ. ನಿಮ್ಮ ಈ ಎಲ್ಲ ಗೊಂದಲಗಳಿಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ, ಕೇಳಿ. ಯಾರಿಗೆಲ್ಲ ಕಳೆದ ಬಾರಿ ಕಂತು ಬರೋ ಸಮಯದಲ್ಲಿ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇತ್ತೋ ಅಥವಾ KYC ಪೆಂಡಿಂಗ್ ಇತ್ತೋ ಅಂಥವರು ಈ ನಡುವೆ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡಿರ್ತಾರಲ್ವಾ, ಅಂಥವರಿಗೆ ಕಳೆದ ಕಂತಿನ 2,000 ರೂಪಾಯಿ ಮತ್ತು ಈ ಹೊಸ ಕಂತಿನ 2,000 ರೂಪಾಯಿ ಸೇರಿ ಒಟ್ಟಿಗೆ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಇನ್ನು ಕೆಲವು ರೈತರಿಗೆ 6,000 ರೂಪಾಯಿ ಬಂದಿರೋದು ಯಾಕೆ ಅಂದ್ರೆ, ಅವರಿಗೆ PM ಕಿಸಾನ್ ಯೋಜನೆಯ ಹಣದ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ನೀಡುವ ಬೆಳೆಹಾನಿ ಪರಿಹಾರದ ಹಣ ಕೂಡ ಒಟ್ಟಿಗೆ ಜಮಾ ಆಗಿದೆ. ಹೌದು, ಕಳೆದ ಬಾರಿ ಮಳೆ ಇಲ್ಲದೆ ಅಥವಾ ಅಕಾಲಿಕ ಮಳೆಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಸರ್ಕಾರ ಬೆಳೆಹಾನಿ ಪರಿಹಾರವನ್ನ ಘೋಷಣೆ ಮಾಡಿತ್ತು. ಆ ಹಣ ಇನ್ನೂ ಕೆಲವು ರೈತರಿಗೆ ತಲುಪಿರಲಿಲ್ಲ. ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದು, ಯಾವುದೇ ಒಬ್ಬ ಅರ್ಹ ರೈತ ಕೂಡ ಪರಿಹಾರದಿಂದ ವಂಚಿತನಾಗಬಾರದು ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಇವತ್ತು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಜಂಟಿಯಾಗಿ ಈ ಹಣವನ್ನ ಬಿಡುಗಡೆ ಮಾಡ್ತಾ ಇರೋದ್ರಿಂದ ರೈತರ ಖಾತೆಗೆ ದೊಡ್ಡ ಮೊತ್ತದ ಹಣ ಬಂದು ಬೀಳ್ತಾ ಇದೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಭಯಪಡುವ ಅಥವಾ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಹಣ ಜಮಾ ಆಗೋ ಪ್ರಕ್ರಿಯೆ ದಿನನಿತ್ಯ ನಡೀತಾ ಇರುತ್ತೆ. ದಿನಕ್ಕೆ ಕನಿಷ್ಠ 100 ರೈತರ ಖಾತೆಗಳಿಗೆ ಸರ್ವರ್ ಅಪ್ಡೇಟ್ ಆಗ್ತಾ ಹಣ ಕ್ರೆಡಿಟ್ ಆಗ್ತಾ ಇರುತ್ತೆ. ಒಂದು ದಿನ ಮುಂದೆ ಹಿಂದೆ ಆದರೂ ಚಿಂತೆ ಇಲ್ಲ. ನಿಮ್ಮ ದಾಖಲೆಗಳೆಲ್ಲ ಸರಿಯಾಗಿದ್ರೆ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಪ್ರಮುಖವಾಗಿ ಈ PM ಕಿಸಾನ್ ಮತ್ತು ಬೆಳೆಹಾನಿ ಪರಿಹಾರದ ಹಣ ಬಿಡುಗಡೆಯಾಗಿದೆ ಅನ್ನೋ ಲೀಸ್ಟನ್ನ ನೋಡೋಣ. ಸರ್ಕಾರ ಮೊದಲ ಹಂತದಲ್ಲಿ ಸುಮಾರು 15ರಿಂದ 20 ಜಿಲ್ಲೆಗಳ ರೈತರಿಗೆ ಆದ್ಯತೆಯ ಮೇರೆಗೆ ಹಣ ಬಿಡುಗಡೆ ಮಾಡಿದೆ. ಆ ಜಿಲ್ಲೆಗಳು ಯಾವುವು ಅಂದ್ರೆ, ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ನಮ್ಮ ರಾಜಧಾನಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಮಂಡ್ಯ ಜಿಲ್ಲೆ, ಕರಾವಳಿ ಭಾಗದ ಉಡುಪಿ ಜಿಲ್ಲೆ, ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ವಿಜಯಪುರ, ಗುಲ್ಬರ್ಗಾ ಅಂದ್ರೆ ಕಲಬುರ್ಗಿ ಜಿಲ್ಲೆ, ಬೀದರ್ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ. ನೋಡಿದ್ರಲ್ಲ, ಕೇವಲ ದಕ್ಷಿಣ ಕರ್ನಾಟಕ ಮಾತ್ರವಲ್ಲದೆ ಇತ್ತ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೂ ಕೂಡ ಸಮಾನವಾಗಿ ಹಣ ಬಿಡುಗಡೆ ಮಾಡಿಸಲಾಗಿದೆ. ಟೋಟಲ್ ಆಗಿ ರಾಜ್ಯದ 30ಕ್ಕೂ ಹೆಚ್ಚು ಜಿಲ್ಲೆಗಳ ರೈತರಿಗೆ ಹಂತವಾಗಿ ಈ ಹಣ ತಲುಪುತ್ತೆ. ಇವತ್ತು ಲೀಸ್ಟ್ ಮೇಲಿರೋ ಜಿಲ್ಲೆಯ ರೈತರಿಗೆ ಮೊದಲ ಆದ್ಯತೆ ಸಿಕ್ಕಿದೆ ಅಷ್ಟೇ.
ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೇ ತಿಳಿಸಿ. ಯಾಕಂದ್ರೆ ನಿಮ್ಮ ಜಿಲ್ಲೆಯ ಹೆಸರು ನಮಗೆ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಯಾವುದೇ ಬೆಳೆ ಸಾಲ ಮನ್ನಾ ಇರಬಹುದು, ಕೃಷಿ ಯಂತ್ರೋಪಕರಣಗಳ ಸಬ್ಸಿಡಿ ಇರಬಹುದು ಅಥವಾ ಇನ್ಯಾವುದೇ ರೈತ ಕಲ್ಯಾಣ ಯೋಜನೆಗಳಿರಬಹುದು, ಅದನ್ನ ತಕ್ಷಣವೇ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಮೂಲಕ ನಿಮಗೆ ತಲುಪಿಸೋಕೆ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇಲ್ಲೊಂದು ಮುಖ್ಯವಾದ ಕೆಲಸವನ್ನ ನೀವು ಮಾಡಬೇಕಾಗಿದೆ. ಏನಪ್ಪಾ ಅಂದ್ರೆ, ತುಂಬಾ ಜನ ರೈತರು ಅನ್ಕೊಳ್ತಾರೆ, ನಮ್ಮ ಮೊಬೈಲ್ಗೆ ಬ್ಯಾಂಕ್ನಿಂದ ಯಾವುದೇ ಮೆಸೇಜ್ ಬಂದಿಲ್ಲ, ಹಾಗಾಗಿ ನಮಗೆ ಹಣ ಬಂದಿಲ್ಲ ಅಂತ ಸುಮ್ಮನೆ ಕೂತಿರ್ತಾರೆ. ಆದ್ರೆ ನೆನಪಿಡಿ, ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಅಥವಾ ಬ್ಯಾಂಕ್ ಸರ್ವರ್ ಬ್ಯುಸಿ ಇರೋದ್ರಿಂದ ಹಣ ಜಮಾ ಆದ್ರೂ ಕೂಡ ಮೊಬೈಲ್ಗೆ ಯಾವುದೇ ರೀತಿಯ SMS ಅಥವಾ ಅಲರ್ಟ್ ಬರೋದಿಲ್ಲ. ಇದು ತುಂಬಾ ಜನ ರೈತರ ವಿಷಯದಲ್ಲಿ ಆಗ್ತಾ ಇರೋ ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ನೀವು ಮೆಸೇಜ್ ಬರುತ್ತೆ ಅಂತ ಕಾಯ್ತಾ ಕೂಡಬೇಡಿ. ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಪ್ರಿಂಟ್ ಮಾಡಿಸಿ ಚೆಕ್ ಮಾಡಿ. ಅಥವಾ ನಿಮ್ಮ ಊರಿನಲ್ಲೇ ಇರೋ ಆನ್ಲೈನ್ ಸೆಂಟರ್ ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಹೋಗಿ ನಿಮ್ಮ ಆಧಾರ್ ನಂಬರ್ ಬಳಸಿ PM ಕಿಸಾನ್ ಸ್ಟೇಟಸ್ ಏನಿದೆ ಅಂತ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂತ. ಒಂದು ವೇಳೆ ನೀವು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿದಾಗಲೂ ಹಣ ಬಂದಿಲ್ಲ ಅಂದ್ರೆ ನೀವು ಮೊದಲು ಮಾಡಬೇಕಾದ ಕೆಲಸ ನಿಮ್ಮ PM ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋದು. ಅಲ್ಲಿ ಲ್ಯಾಂಡ್ ಸೀಡಿಂಗ್ ಅಂದ್ರೆ ನಿಮ್ಮ ಜಮೀನಿನ ಪಹಣಿ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ನೋಡಿ. ಅದರ ಜೊತೆಗೆ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇರಬೇಕು. ಈ ಎರಡೂ ಸರಿಯಾಗಿದ್ದು KYC ಕೂಡ ಕಂಪ್ಲೀಟ್ ಆಗಿದ್ರೆ ನಿಮಗೆ ಹಣ ಬಂದೇ ಬರುತ್ತೆ, ಯಾರೂ ತಡೆಯೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ತಕ್ಷಣವೇ ನಿಮ್ಮ ನಿಕಟವರ್ತಿ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಅಥವಾ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅದನ್ನ ಸರಿಪಡಿಸಿಕೊಳ್ಳಿ. ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನ ಮುಖ್ಯ ಉದ್ದೇಶನೇ ನಮ್ಮ ಕರ್ನಾಟಕದ ಸಾಮಾನ್ಯ ರೈತರಿಗೆ ಸರ್ಕಾರದ ಯೋಜನೆಗಳು ಸುಲಭವಾಗಿ ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ನೇರವಾಗಿ ತಲುಪಬೇಕು ಅನ್ನೋದು. ಇವತ್ತಿನ ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚು ರಿಸರ್ಚ್ ಮಾಡಿ ಇಂಥ ಒಳ್ಳೆಯ ವಿಡಿಯೋಗಳನ್ನ ತರೋದಿಕ್ಕೆ ತುಂಬಾನೇ ಪ್ರೋತ್ಸಾಹ ನೀಡುತ್ತೆ. ನಿಮ್ಮ ಖಾತೆಗೆ 23ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಕಂದಾಯ ಇಲಾಖೆಯಿಂದ ಬರಲಿರೋ ಇನ್ನೂ ಕೆಲವು ಪ್ರಮುಖ ಬೆಳೆಹಾನಿ ಪರಿಹಾರದ ಲೀಸ್ಟ್ ಮತ್ತು ಹೊಸ ಅಪ್ಡೇಟ್ಸ್ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಹೆಮ್ಮೆಯ ಯೂಟ್ಯೂಬ್ ಚಾನೆಲ್ ಡಿಜಿಟಲ್ ಕನ್ನಡಿಗ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.